ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನಿವತ್ತು ಆಫ್ಟರ್ನೂನಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪಾಪು ಅವ್ರ ತಾತ ಬಂದಿರೋದಕ್ಕೆ ಫುಲ್ ಖುಷಿಯಾಗಿ ಆಟ ಆಡ್ತಾ ಇದ್ಲು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತೀನಿ. ಸೊ ಹಾಗೆ ಮಟನ್ ಸಾರು, ದೋಸೆ ಮಾಡಿದ್ವಿ. ನಮ್ಮ ಮಾವ ಊಟ ಮಾಡ್ತಾಯಿದ್ದಾರೆ. ಆ್ಯಂಡ್ ಇವಾಗ ಪಾಪಗೂ ಕೂಡ ಊಟ ಮಾಡಿಸ್ಬೇಕು. ಅವ್ರ ತಾತನ ಮೊಬೈಲ್ ಇಸ್ಕೊಂಡು ಅಪ್ಪಂಗೆ ಫೋನ್ ಮಾಡಿಕೊಡಮ್ಮ ಅಂತ ಹೇಳ್ತಾ ಇದ್ಲು. ಆ್ಯಂಡ್ ತಾತನು ನಮ್ಮ ಮಾವ ಕೂಡ ಊಟ ಮಾಡಿ ಹೊರಟರು. ಸೊ ಊರಲ್ಲೇನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಮಟನ್ ತಿಂದರೆ ಸಾಕು ನನಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಡೋನಟ್ ತರಿಸ್ಕೊಂಡೆ. ಅವ್ರ ಅಪ್ಪಾಜಿ ಅವ್ಳಿಗೂ ಐಸ್ ಕ್ರೀಮ್ ತೊಗೊಂಬಂದಿದ್ದಾರೆ. ಐಸ್ ಕ್ರೀಮ್ ತಿನ್ನೋದು ಒಳ್ಳೆಯದಲ್ಲ. ನಾನು ಎಷ್ಟು ಸಲ ಹೇಳ್ತೀನಿ ಐಸ್ ಕ್ರೀಮ್ ತಂದು ಕೊಡ್ಬೇಡ ಅಂತೇಳಿ. ಬಟ್ ತಂದೆ ಮಗಳು ಮಾತೇ ಕೇಳಲ್ಲ. ಸೊ ಹಾಗೆ ಪಾಪುಗೆ ಚಿಂಟು ಹಾಕ್ಕೊಟ್ಟಿದ್ದೆ. ಅವಳಿಗೆ ಕೃಷ್ಣ ಸೀರೀಸು ಮತ್ತು ಡೋರಾ ಇವೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಅದಾದಮೇಲೆ ರಸಮಲೈ ತೊಗೊಂಡು ಬಂದಿದ್ದರು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಸ್ವೀಟ್ನೆಸ್ ಇರೋಲ್ಲ. ಸೊ ಹಾಗಾಗಿ ನಾನು ಊರಿಗೆ ಹೋಗಿದ್ನಲ್ಲ, ಆವಾಗ ನಮ್ಮ ನಾದಿನಿಯವ್ರು ಬಂದು ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಹೋಗಿದ್ರು. ಸೊ ಆಲ್ಮೋಸ್ಟ್ ಮದುವೆನೇ ಮುಗಿದೋಯ್ತು. 23ಗೆ ಮದುವೆ ಇತ್ತು. ಇವತ್ತು 28. ಇವತ್ತು ನಾನು ವಿಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮದುವೆಗೂ ಕೂಡ ಹೋಗೋದಕ್ಕಾಗಲಿಲ್ಲ. ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ. ಸೊ ಆ್ಯಂಡ್ ಇಲ್ಲಿ ಪಾಪು ಕೂಡ ಊಟ ಆಯಿತು. ಅವಳು ಕೂಡ ಈಗ ಮಲಗಿಸ್ತಾ ಇದ್ದೀನಿ. ವಿಡಿಯೋ ಮಾಡಿದ ತಕ್ಷಣನೇ ನೋಡಿ ಹೇಗೆ ಇದು ಮಾಡ್ತಾ ಇರ್ತಾಳೆ ಅಂತ. ವಿಡಿಯೋ ಆನ್ ಮಾಡಿದರೆ ಸಾಕು ಒಂಥರ ಆ್ಯಟಿಟ್ಯೂಡ್ ತೋರಿಸೋದು, ಸ್ಮೈಲ್ ಮಾಡೋದು, ಹಿಂಗೆ ಮಾಡ್ತಾ ಇರ್ತಾಳೆ. ಆ್ಯಂಡ್ ಇವತ್ತಿನ ಲಾಗು ಒಂದು ಚಿಕ್ಕ ಪುಟ್ಟ ಲಾಗ್ ಅಂತಲೇ ಹೇಳ್ಬೋದು. ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ, ಓಕೆನಾ? ಆ್ಯಂಡ್ ಅದಾದಮೇಲೆ ನಾನು ಮತ್ತೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಆಂಟಿ ಮೊಳಕೆ ಹುಳ್ಳಿಕಾಳು ಮೊಳಕೆ ಕಟ್ಬಿಟ್ಟು ಮಾರೋದಕ್ಕೆ ಬರ್ತಾರೆ. ಸೊ ನಾವು ಯಾವಾಗಲೂ ಈ ಆಂಟಿ ಹತ್ರ ಸಮ್ ಟೈಮ್ ತೊಗೊಳ್ತಾ ಇರ್ತೀವಿ. ಮನೆಗೇನಾದರೂ ಎಮರ್ಜೆನ್ಸಿ ಮಾಡೋದಕ್ಕಾಗಿಲ್ಲ ಅಂದರೆ ಬೇಕಾಗಿರುತ್ತೆ, ಎಮರ್ಜೆನ್ಸಿಗೆ ಬೇಕು ಅನ್ನೋವಾಗ ಅವ್ರ ಹತ್ರ ತೊಗೊಳ್ತೀವಿ, ಇಲ್ಲಾಂದರೆ ಮನೆಯಲ್ಲೇ ನಾವು ಮಾಡ್ಕೊಳ್ತೀವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನೈಟೇ ಆಲ್ಮೋಸ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀವಿ. ಬೆಳಗ್ಗೆದ್ದು ಗುಡಿಸು, ಸಾರಿಸು, ನೆಲ ಒರೆಸು ಇದೆಲ್ಲ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಈಗ ದೀಪ ಹಚ್ಚುತ್ತಾ ಇದ್ದೀನಿ. ಆ್ಯಂಡ್ ಗುರುವಾರ ಬಂತು ಅಂದರೆ ನಿಮಗೆ ಆಲ್ಮೋಸ್ಟು ಗೊತ್ತಿರುತ್ತೆ, ಗುರುವಾರ ನನಗಿಂತ ಸ್ಪೆಷಲ್ ಡೇ ಅಂತ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಗುರುವಾರ ಅಂತ ಅಂದರೆ. ರಾಯರ ವಾರ, ನನಗೆ ಪೂಜೆ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ. ಆ್ಯಂಡ್ ಗುರುವಾರ ಬೆಳಗ್ಗೆ ಎಲ್ಲ ಕೆಲಸ ಮಾಡಿಕೊಂಡು ಪೂಜೆ ಮಾಡಿದರೆ ಒಂಥರ ಸಮಾಧಾನ ಅನಿಸುತ್ತೆ. ನೀವೆಲ್ಲ ರಾಯರಿಗೆ ಪೂಜೆ ಮಾಡ್ತೀರಾ? ಕಮೆಂಟ್ ಮಾಡಿ ಹಾಗಾದರೆ. ಆ್ಯಂಡ್ ಇಲ್ಲಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳು ಮಾತಾಡ್ತಾ ಇದ್ದಾಳೆ. ಸೊ ಇಗ್ನೋರ್ ಮಾಡಿ ಡಿಸ್ಟರ್ಬೆನ್ಸ್ ಆದರೆ. ಆ್ಯಂಡ್ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ನೀವು ಕೂಡ ರಾಯರ ಸೇವೆ ಮಾಡಿ. ನನಗೂ ಕೂಡ ಅದೊಂದು ಒಳ್ಳೆ ಭಾಗ್ಯ ಸಿಕ್ಕಿದೆ, ದೇವರು ಸೇವೆ ಮಾಡೋವಂಥ ಅವಕಾಶ ಸಿಕ್ಕಿದೆ. ನನಗೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಆ್ಯಂಡ್ ನಮ್ಮ ಮನೆದೇವ್ರು ಕೂಡ ಪೂಜೆ ಮಾಡ್ತೀನಿ ಶನಿವಾರ ಆ್ಯಂಡ್ ಗುರುವಾರ ಕೂಡ. ವಾರದಲ್ಲಿ 2 ದಿನ ನಾನು ದೇವರಿಗೆ ಪೂಜೆ ಮಾಡ್ತೀನಿ, ಗುರುವಾರ ಆ್ಯಂಡ್ ಶನಿವಾರ. ಸೊ ನನಗೇನು ಡೈಲಿ 24 ಗಂಟೆ ದೇವ್ರ ಪೂಜೆ ಮಾಡಬೇಕು, ಅದರಲ್ಲೇ ಇರಬೇಕು ಅನ್ನೋಂಥದ್ದೇನಿಲ್ಲ. ಯಾಕಂದರೆ ನಾವು ಮನಸ್ಸು ಪರಿಶುದ್ಧವಾಗಿ ಒಳ್ಳೆ ಮನಸ್ಸಿದ್ರೆ ಸೊ ದೇವರು ಒಳ್ಳೇದು ಮಾಡ್ತಾರೆ.
ಬಟ್ ವಾರ ಅಂತ ಬಂದಮೇಲೆ ಮಾಡಲೇಬೇಕು. ಸೊ ಹಾಗಾಗಿ ಗುರುವಾರ ಶನಿವಾರ ಖಂಡಿತ ನಾನು ಮಿಸ್ ಮಾಡದೆ ಪೂಜೆ ಮಾಡ್ತೀನಿ. ಟೈಮ್ ಎಲ್ಲಾದರೂ ಊರ ಕಡೆ ಹೋಗಿದ್ದರೆ ಪೂಜೆ ಮಾಡೋದಕ್ಕೆ ಆಗಿರಲ್ಲ, ಅವಾಗ ಒಂದಿನ ಸ್ಕಿಪ್ ಆಗಿರುತ್ತೆ ಅಷ್ಟೇ. ಮನೇಲಿದ್ದರೆ ಮಾತ್ರ ಗುರುವಾರ ಶನಿವಾರ ಕಂಪಲ್ಸರಿ ಪೂಜೆ ಮಾಡೇ ಮಾಡ್ತೀನಿ. ಸೊ ಇಲ್ಲಿ ನನ್ನ ಮಗಳು ನಾನು ಪೂಜೆ ಮಾಡ್ತಿದ್ರೆ ಬಂದು ನಾನು ಪೂಜೆ ಮಾಡ್ತೀನಿ ಕೊಡಮ್ಮ ಅಂತ ಇದ್ದಾಳೆ. ಸೊ ಹಿಂಗೆ ನಿಮ್ಮ ಮನೇಲೂ ಇದೇ ಥರನ ಮಕ್ಕಳು? ಕಮೆಂಟ್ ಮಾಡಿ. ಓಕೆ ಗೈಸ್, ಇವಾಗ ನಾನು ಶಾವಿಗೆ ಬಾತ್ ಮಾಡಿದೆ. ಸಿಂಪಲ್ ರೆಸಿಪಿ. ಆ್ಯಂಡ್ ಇದಕ್ಕೆ ನಾನು ಶಾವಿಗೆ ಜೊತೆಗೆ ಆಲೂಗೆಡ್ಡೆನೂ ಕೂಡ ತುರಿದು ಹಾಕ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದಕ್ಕೆ ಆಲೂಗೆಡ್ಡೆ ತುರಿದು ಹಾಕಿರೋದೇ ಗೊತ್ತಾಗ್ತಾಯಿಲ್ಲ, ಯಾಕಂದರೆ ಶಾವಿಗೆನೂ ಅದೇ ಏನು ಶೇಪಲ್ಲೈತೆ, ಆಲೂಗೆಡ್ಡೆನೂ ಅದೇ ಶೇಪಲ್ಲಿ ತುರಿದು ಹಾಕ್ಬಿಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪಾಪಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಮಕ್ಕಳು ಏನು ತರಕಾರಿ ತಿನ್ನಲ್ಲ ಅನ್ನುವಾಗ ಈ ಥರ ಕ್ಯಾರೆಟ್ ಹಾಗೆ ಆಲೂಗೆಡ್ಡೆನ ಬೀಟ್ರೂಟ್ನ ಈ ಥರ ತುರಿದು ಹಾಕಿ ಮಾಡಿಕೊಡೋದ್ರಿಂದ ಮಕ್ಕಳು ಹೆಮ್ಮೆಯಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗಿ ತಿಂದ್ಕೊಳ್ತಾರೆ. ಸೊ ಪಾಪನೂ ಕೂಡ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದಳು. ಆ್ಯಂಡ್ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮಕ್ಕಳು ಏನಾದ್ರು ತರಕಾರಿ ತಿಂದಿಲ್ಲ ಅಂದರೆ. ಆ್ಯಂಡ್ ನೈಟ್ಗೆ ಅಮ್ಮ ಮೊಸಪ್ಪು ಮುದ್ದೆ ಮಾಡಿದರು. ಅದ್ರ ಜೊತೆ ಇದೇನಿದು ಆಮಟೆಕಾಯಿ ಉಪ್ಪಿನಕಾಯಿ ನಾನು ಸ್ವದೇಶಿ ಮೇಳದಲ್ಲಿ ತೊಗೊಂಬಂದಿದ್ದು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಊಟ ಮಾಡಿಕೊಂಡು ಸೊ ಇವತ್ತಿನ ವ್ಲಾಗ್ ಎಂಡ್ ಮಾಡಿದೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.